ಹಾಯ್. ಇವತ್ತು ಮ್ಯಾಸ್ಡಾಕ್ದಲ್ಲಿ ನನಗೊಂದು ನನ್ನ ಫೇವ್ರೇಟ್ ಸೆಟಪ್ ಫಾರ್ಮ್ ಆಗಿತ್ತು. ಸೊ ನಾನೊಂದು ಸ್ಟ್ರೇಟ್ ತಂದಿದ್ದೆ, ಸ್ಮಾಲ್ ಕ್ವಾಂಟಿಟಿ. ಸೊ 90 ಕ್ವಾಂಟಿಟಿಯಿಂದ ಟ್ರೇಡ್ ಮಾಡಿದ್ದೆ. ಸೊ ನನ್ನ ಸೆಟಪ್ ಏನಪ್ಪ ಅಂದರೆ, ಪ್ರೈಸು 10-20 ಮೂವಿಂಗ್ ಏರೇಜ್ ಮೇಲೆ ಸರ್ಪ್ ಆಗ್ತಾ ಹೋಗ್ಬೇಕು, ಅಂದರೆ ಅಲ್ಲಿ ರಿಟ್ರೆಸ್ ಆಗ್ತಾ ಹೋಗ್ತಿರ್ಬೇಕು. ಅದೇ ರೀತಿ ಮೇಲೆ ರೆಸಿಸ್ಟೆನ್ಸ್ ಏನಿದೆ ಕಮ್ಮಿ ಆಗ್ತಂತ ಅಂದರೆ ಲೋವರ್ ಹೈ ಪ್ಯಾಟರ್ನ್ಸ್ ಫಾರ್ಮ್ ಆಗ್ತಂತ ಹೋಗ್ತಿರ್ಬೇಕು. ಕೆಳಗೆ ಹೈಯರ್ ಹೈ ಪ್ಯಾಟರ್ನ್ಸ್ ಇಲ್ಲಿ ನೋಡಿ. ಎಸ್, ಈ ಹೈಕ್ಕಿಂತ ಈ ಹೈ ಮೇಲಿದೆ. ಅದೇ ರೀತಿ ಈ ಹೈಕ್ಕಿಂತ ಈ ಹೈ ಲೋ ಇದೆ, ಈ ಹೈ ಲೋ ಇದೆ, ಈ ಹೈ ಲೋ ಇದೆ. ಸೊ ಯಾವಾಗ ಈ ಟ್ರಯಾಂಗಲ್ ಅನ್ನು ಬ್ರೇಕ್ ಆಗುತ್ತಲ್ಲ, ಸೊ ಅವಾಗ ನಾನು ಎಂಟ್ರಿ ಮಾಡಿದೆ. ಸೊ ಇಲ್ಲಿ ಎಂಟ್ರಿ ಮಾಡಿದ್ದೆ. ಸ್ಟಾಪ್ ಲಾಸ್ ಏನಿದೆ 20-25 ಪಾಯಿಂಟ್ ಸೆಟ್ ಇದೆ ಇಷ್ಟೇ. ಸೊ ಟಾರ್ಗೆಟ್ ಏನಿದೆಪ್ಪ ಅಂದ್ರೆ 5000 ರೂಪೀಸ್ ಟಾರ್ಗೆಟ್ ಮಾಡಿದ್ದೆ ನಾನು. ಯಾಕಂದ್ರೆ ಆಕ್ಚುಲಿ ನನಗೆ ಇದರಲ್ಲಿ ಲಾಸ್ ಆದರೆ ಒಂದು 1800 ತನಕ ಲಾಸ್ ಆಗ್ತಿತ್ತು. ಸೊ 1800 ರೂಪಾಯಿ ಲಾಸ್ ಮಾಡಲಿಕ್ಕೆ ನಾನು ಅಟ್ಲೀಸ್ಟ್ 3,000 to 4,000 ರೂಪೀಸ್ ರಿಟರ್ನ್ ಬರ್ತಿದ್ರೆ ಮಾತ್ರ ಅದ್ರ ಟ್ರೇಡ್ ತಗೋಬೇಕು ಪ್ಲಾನ್ ಇತ್ತು. ಸೊ ಅದ್ರ ಪ್ರಕಾರ ಸೊ ಎಕ್ಸಾಕ್ಟ್ಲಿ 5,000 ರೂಪಾಯಿ 72 ಪಾಯಿಂಟಿಗೆ ಟಚ್ ಆಯಿತು. ಆಮೇಲೆ ಸ್ವಲ್ಪ ರಿಟ್ರೆಸ್ ಆಯಿತು. 72 ಪಾಯಿಂಟಿಗೆ ನಾನು ಎಕ್ಸಿಟ್ ಆದೆ. ಸೊ ಇವತ್ತಿನ ಟೋಟಲ್ ಪ್ರಾಫಿಟ್ ಬಂದ್ಬಿಟ್ಟು 5,000 ರೂಪಾಯಿ ಪ್ರಾಫಿಟ್ ಆಗಿದೆ ಇವತ್ತು. ಇಲ್ಲಿದೆ ನೋಡಿ. ಇವತ್ತು ಒಂದಿದ್ದು ಟ್ರೇಡ್ ಒಂದೇ, ಇದು ನಂದು ಸ್ಮಾಲ್ ಅಕೌಂಟು. ಇಲ್ಲಿದೆ ನೋಡಿ. ಇವತ್ತು ಟ್ರೇಡ್ ಬಂದಿದ್ದೆ ನಾನು, ಆಫೀಸ್ ತೋರಿಸ್ತಾ ಇದ್ದೀನಿ. ಫಸ್ಟ್ ಬೈ ಮಾಡಿದ್ದು 5,200, 112, 124. ಸೆಕೆಂಡ್ ಟೈಮ್ ಬೈ ಮಾಡಿದ್ನಲ್ಲ 5,107. ಸೊ ಇಲ್ಲಿದೆ ನೋಡಿ ಪಾಯಿಂಟ್ 5,107. ಇಲ್ಲಿ ಬೈ ಮಾಡಿದೆ. ಎಕ್ಸಾಕ್ಟ್ಲಿ ನಾನು ಅಲ್ಲಿ 5,102 ಸಿಗಲಿಲ್ಲ, 5,107 ಸಿಕ್ತು. ಎಕ್ಸಿಟ್ ಆಗಿದ್ದು 5,180. 5,180 ಅಂದ್ರೆ ನೋಡಿ ಎಕ್ಸಾಕ್ಟ್ಲಿ ಇಲ್ಲಿ ಎಕ್ಸಿಟ್ ಆಗಿದ್ದೀನಿ. ಸೊ ನಾನು ಎಕ್ಸಿಟ್ ಆದ ನೆಕ್ಸ್ಟ್ ಕ್ಯಾಂಡಲ್ ಪೂರ ಡೌನ್ ಹಾಕೋತ ಹೋಗಿದೆ. ಆ್ಯಕ್ಚುಲಿ ಮಾರ್ಕೆಟ್ ಇದ್ರ ಸೆಂಟಿಮೆಂಟ್ ಡೌನ್ ಇತ್ತು, ಬಟ್ ನಾನು ಒಂದು ಸ್ಕ್ಯಾಲ್ಪ್ ಮಾಡಿದ್ದೀನಿ. ಅದನ್ನು ಸ್ಕ್ಯಾಲ್ಪ್ ಮಾಡಿದಲ್ಲಿ ಫಾರ್ಮ್ಯಾಟ್ ಸೆಟಪ್ ಚಲೋ ಇತ್ತಲ್ಲ, ಅದನ್ನು ಸ್ಕ್ಯಾಲ್ಪ್ ಮಾಡಿ ಒಂದು ಸಣ್ಣ ಪ್ರಾಫಿಟ್ಗೆ ಎಕ್ಸಿಟ್ ಆಗಿಬಿಟ್ಟೆ. ಥ್ಯಾಂಕ್ ಯು.